ಹಾಯ್ ನಮಸ್ಕಾರ, ನೀವು ನೋಡ್ತೀರಾ umeshbendekatte ಯೂಟ್ಯೂಬ್ ಚಾನಲ್. ಗೈಸ್, ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಒಂದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ಒಂದು ಫೀಚರ್ನ ತೆಗಿತಾ ಇದ್ದಾರೆ ಯೂಟ್ಯೂಬಲ್ಲಿ. ಸೊ ಆ ಫೀಚರ್ ಏನು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಳ್ತಾ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಆಯ್ತು ವಿಡಿಯೋ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ನನಗೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ಗೈಸ್, ಈ ಒಂದು ಅಪ್ಡೇಟು ನಿಮಗೆ ಅಪ್ಲೈ ಆಗೋಕ್ಕಿಂತ ಮುಂಚೆ ಸೊ ನಿಮ್ಮ ಒಂದು YT ಸ್ಟುಡಿಯೋ ಆಯಿತು, ನಿಮ್ಮ ಒಂದು YT ಸ್ಟುಡಿಯೋನ ಡೆಸ್ಕ್ಟಾಪ್ ಸೈಡಲ್ಲಿ ಓಪನ್ ಮಾಡ್ಕೊಳಕ್ಕಾಯಿತು. ಸೊ ಅಲ್ಲಿ ಈ ಒಂದು ನೋಟಿಫಿಕೇಷನ್ ಬಂದಿರುತ್ತೆ ಸೊ ನಿಮಗೆ. ಸೊ ಇದರಲ್ಲಿ ನಿಮಗೆ ಡಿಸ್ಮಿಸ್ಸು ಮತ್ತು ಲರ್ನ್ ಮೋರ್ ಅಂತ ಈ ರೀತಿ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಇದೇನಪ್ಪ ನೋಟಿಫಿಕೇಷನ್ ಅಂತಂದರೆ, ಸೊ ಇನ್ನು ಮುಂದೆ ನೀವು ಶಾರ್ಟ್ಸ್ಗಳ ಕೆಳಗಡೆ ಶಾರ್ಟ್ಸ್ ಇರುತ್ತೆ ನೋಡಿ, 30 ಸೆಕೆಂಡ್ ಶಾರ್ಟ್ಸು, ಅದರ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ನೀವು ಯಾವುದೇ ಥರ ಲಿಂಕ್ ಹಾಕೋಂಗಿಲ್ಲ. ಸೊ ಹಾಕಿದ್ರೂ ಅದು ವರ್ಕ್ ಆಗೋಲ್ಲ. ಈಗ ಲಿಂಕ್ಸ್ಗಳ ಅದರೊಳಗೆ ಹಾಕಿದ್ರೆ ಅಂದ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಲಿಂಕ್ಸ್ಗಳನ್ನ ಹಾಕಿದ್ರಿ ಅಂದರೆ ಸೊ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಗೋಲ್ಲ. ಸೊ ಹೆಂಗೆ ಈಗ ಎಕ್ಸಾಂಪಲ್ ಟೈಟಲ್ ಮುಟ್ರೆ ಏನಾರು ಆಗುತ್ತಾ, ವಿಡಿಯೋ ಟೈಟಲ್, ಈ ವಿಡಿಯೋ ಕೆಳಗಡೆ ಒಂದು ಟೈಟಲ್ ಇದೆಯಲ್ಲ, ಸೊ ಅದನ್ನು ಮುಟ್ರೆ ಏನಾಗುತ್ತೆ, ಏನೂ ಆಗೋಲ್ಲ. ಸೊ ಅದೇ ಥರನೇ ಶಾರ್ಟ್ಸಲ್ಲಿ ನೀವು ಡಿಸ್ಕ್ರಿಪ್ಷನ್ ಹಾಕಿದರೆ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದರೆ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದರೆ ಅದು ವರ್ಕ್ ಆಗೋಲ್ಲಂತೆ. ಅದ್ರ ಜೊತೆಗೆ ನೀವು ಕಮೆಂಟಲ್ಲಿ ಪಿನ್ ಮಾಡಿರ್ತೀರ ನೋಡಿ, ಲಿಂಕ್ನ ಹಾಕ್ಬಿಟ್ಟು ಲಿಂಕ್ ಹಾಕಿರ್ತಿರಲ್ಲ, ಸೊ ಅದನ್ನು ಕ್ಲಿಕ್ ಮಾಡೋ ಕೂಡ ಈ ಒಂದು ಲಿಂಕು ಆಪ್ರೇಟ್ ಆಗೋಲ್ಲ ಅಂತೆ. ಸೊ ಇದು ಮತ್ತು ಶಾರ್ಟ್ಸ್ನಲ್ಲಿ ಮಾತ್ರ. ಸೊ ದೊಡ್ಡ ವಿಡಿಯೋ ಈ ಮಾಡ್ತಾಯಿಲ್ಲ ನಾನು, ಈ ಥರ ವಿಡಿಯೋಗಳಲ್ಲಿ ನಿಮಗೆ ಲಿಂಕ್ಸ್ಗಳನ್ನ ಹಾಕೋಬೋದು. ಸೊ ಇದು ಬಿಟ್ಬಿಟ್ಟು ನೀವು ಶಾರ್ಟ್ಸ್ 30 ಸೆಕೆಂಡ್ ಶಾರ್ಟ್ಸ್ ಅಂತ ಇರುತ್ತೆ ನೋಡಿ, ರೀಲ್ಸ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ಅದರಲ್ಲಿ ನಿಮಗೆ ಈ ಒಂದು ಅಪ್ಡೇಟು ಅಪ್ಲೈ ಆಗ್ತದೆ. ಸೊ ಯಾವಾಗ ಅಂತಂದರೆ, ಸೊ ಒಂದು ಡೇಟು ಅನೌನ್ಸ್ ಮಾಡಿದರೆ, ಸೊ ಡೇಟನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಈ ಡೇಟಿಗೆ ಆ ಒಂದು ನೋಟಿಫಿಕೇಷನ್ ಬಂದಾದಮೇಲೆ ಆ ಡೇಟಿಗೆ ರೋಲ್ ಆಗುತ್ತೆ ಅಂತೆ. ಸೊ ಎಲ್ರಿಗೂ ಅಪ್ಲೈ ಆಗುತ್ತಂತೆ. ಸೊ ಇದು ಏನಕ್ಕಪ್ಪ ಅಂತಂದರೆ, ಏನಕ್ಕೆ ತಂದಿದ್ದಾರಪ್ಪ ಲಿಂಕ್ ಹಾಕೋದು ತೆಗೆದಿದ್ದಾರೆ ಯಾಕಪ್ಪ ಅಂತಂದರೆ, ಸೊ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮು ಸೇಫಾಗಿರಲಿ ಅಂತ. ಸೊ ಆ ಒಂದು ಕಾರಣಕ್ಕೋಸ್ಕರ ತೆಗ್ದಿದ್ದಾರೆ. ಎಕ್ಸಾಂಪಲ್ ಈಗ ಯಾವುದಾದ್ರು ಒಂದು ಸ್ಪ್ಯಾಮ್ ಲಿಂಕ್ಸ್ ಆಯಿತು, ಕೆಲವೊಂದಿಷ್ಟು ಹ್ಯಾಕಿಂಗ್ ಲಿಂಕ್ಸ್ ಆಯಿತು. ಸೊ ಈ ರೀತಿ ಲಿಂಕ್ಸ್ಗಳನ್ನ ನೀವು ಡಿಸ್ಕ್ರಿಪ್ಷನ್ ಕೊಟ್ಬಿಟ್ರೆ, ಸೊ ಈ ರೀತಿ ಈ ಒಂದು ಅಪ್ಲಿಕೇಶನ್ ಲಿಂಕಪ್ಪ ಇದು, ಸೊ ಡೌನ್ ಮಾಡ್ಕೋಬೇಕಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಡೌನ್ ಮಾಡ್ಕೊಳ್ಳಿ ಅಂತ ಹಿಂಗೆ ಹೇಳ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಸ್ಕೋಬೋದು. ನಾನು ಶಾರ್ಟ್ಸು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿದ್ದೀನಿ, ಸೊ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕ್ಲಿಕ್ ಮಾಡ್ತಾರೆ, ಆಡಿಯನ್ಸ್ ನೋಡ್ತಾ ಇರೋರು ಕ್ಲಿಕ್ ಮಾಡಿಬಿಡ್ತಾರೆ. ಕ್ಲಿಕ್ ಮಾಡಿಬಿಟ್ಟು ನೋಡಿದ ತಕ್ಷಣ ಕೆಲವೊಂದು ಟೈಮು ಸ್ಪ್ಯಾಮ್ ಆಗಿರ್ಬೋದು, ಕೆಲವೊಂದು ಟೈಮ್ ಹ್ಯಾಕ್ ಆಗ್ಬೋದು. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮು ಸೇಫ್ ಆಗಿರಲಿ ಮತ್ತು ಯೂಟ್ಯೂಬ್ ಆಡಿಯನ್ಸ್ಗೆ ಅಂದರೆ ಯೂಟ್ಯೂಬ್ ಯೂಸ್ ಮಾಡ್ತಾ ಇರೋರಿಗೂ ಸೇಫ್ ಅನಿಸ್ಲಿ ಅಂತ, ಸೊ ಸೇಫ್ ಇರಲಿ ಅಂತ ಸೊ ಈ ಒಂದು ಫೀಚರ್ ಯೂಟ್ಯೂಬಲ್ಲಿ ತಂದಿದ್ದಾರೆ. ಸೊ ಒಂದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಶಾರ್ಟ್ಸಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟರೆ, ಈಗ ಎಕ್ಸಾಂಪಲ್ ಯಾವುದೋ ಅಪ್ಲಿಕೇಶನ್ ಲಿಂಕಪ್ಪ, ಸೊ ಅದು ಬೇರೆ ಕಡೆಯಲ್ಲಿ ಸಿಗೋಲ್ಲ, ನಾನು ಕೊಡ್ತೀನಿ ಅಂತ ಏನೋ ಒಂದು ಹಿಂಗೆ ಈಸಿ ವೇಯಿಂದ ಲಿಂಕ್ ಕೊಡಬೇಕಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಸೊ ಡೌನ್ ಮಾಡ್ಕೊಳ್ಳಿ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಅಂತ ಹೇಳ್ತೀನಿ. ಸೊ ಅದು ಹೆಲ್ಪ್ಫುಲ್ ಆಗಿರುತ್ತೆ ಕೆಲವೊಂದಿಷ್ಟು ಆಡಿಯನ್ಸ್ಗೆ. ಇನ್ನೊಬ್ರು ಮಾಡ್ತಾರೆ, ಸೊ ಒಂದು ಲಿಂಕ್ ಕೊಟ್ಬಿಟ್ಟು ಅದು ಯಾವ್ದು ಲಿಂಕೋ ಗೊತ್ತಿಲ್ಲ, ಸ್ಪ್ಯಾಮ್ ಲಿಂಕ್ ಆಗಿರ್ಬೋದು. ಸೊ ಆಡಿಯನ್ಸ್ನ ಹ್ಯಾಕ್ ಮಾಡೋಕ್ಕೋಸ್ಕರ ಅಂದರೆ ಯಾರು ನನ್ನ ಚಾನಲ್ ಯಾರು ನೋಡ್ತಾರಪ್ಪ, ನಾನು ಶಾರ್ಟ್ಸಲ್ಲಿ ಒಂದು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ, ಅದು ಹ್ಯಾಕಿಂಗ್ ಲಿಂಕ್ ಅಂದ್ಕೊಳ್ಳಿ. ಸೊ ಯಾರೋ ಕ್ಲಿಕ್ ಮಾಡಿಬಿಟ್ರೆ ಹ್ಯಾಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸಮಸ್ಯೆ ಆಗಬಾರ್ದು ಯೂಟ್ಯೂಬಲ್ಲಿ ಅಂತ ಸೊ ಈ ಒಂದು ಫೀಚರ್ನ ರಿಮೂವ್ ಮಾಡ್ತಾಯಿದ್ದಾರೆ. ಸೊ ಇನ್ನು ಮುಂದೆ ಶಾರ್ಟ್ಸಲ್ಲಿ ಡಿಸ್ಕ್ರಿಪ್ಷನ್ ಆಗಂಗಿಲ್ಲ, ಹಾಕಿದ್ರು ಕ್ಲಿಕ್ ಮಾಡಿದ್ರೆ ಅದು ವರ್ಕ್ ಆಗೋಲ್ಲ, ಸೊ ಕ್ಲಿಕ್ಕೇ ಆಗೋಲ್ಲ. ಸೊ ಗೊತ್ತಾ, ಇದಿಷ್ಟು ಇವತ್ತು ಯೂಟ್ಯೂಬಲ್ಲಿ ಬಂದಿರೋಂಥ ಒಂದು ಅಪ್ಡೇಟು. ಸೊ ಈ ಒಂದು ಅಪ್ಡೇಟ್ ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಆಗಿ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ, ಎಲ್ರಿಗೂ ನಮಸ್ಕಾರ.